ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ನೋಡೋಣ. ಸ್ನೇಹಿತರೆ, ಟೆನ್ಸ್ ಅನ್ನು ಪ್ರಾರಂಭ ಮಾಡಿದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೀವಿ ನಾವು ಇವತ್ತು. ಸಾಮಾನ್ಯವಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಟೆಂಪರರಿ ಆಕ್ಷನ್ ಮತ್ತು ಪ್ರೋಗ್ರೆಸಿವ್ ಆಕ್ಷನ್ ಆಕ್ಟಿವಿಟಿ ಸಂದರ್ಭದಲ್ಲಿ ಬಳಸ್ತೀವಿ. ಅಂದ್ರೆ ಯಾವುದಾದ್ರೂ ಕೆಲಸ ವರ್ತಮಾನದಲ್ಲಿ ನಡೀತಾ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೀವಿ. ಸಾಮಾನ್ಯವಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಸುವಾಗ ಈಸ್ ಎನ್ನುವಂತ ಹೆಲ್ಪಿಂಗ್ ವರ್ಬ್ನ ಮುಂದೆ ಈ, ಶಿ, ಇಟ್ ಮತ್ತು ಸಿಂಗ್ಯುಲರ್ ನೇಮ್ ನ ಮುಂದೆ ಈಸ್ ಅನ್ನು ಬಳಸ್ತೀವಿ. ಹಾಗೇನೆ ಆಮ್ ಅನ್ನ ಐ ಎನ್ನುವಂತಹ ಪ್ರೊನೌನ್ ಮುಂದೆ ಬಳಸ್ತೀವಿ. ಹಾಗೇನೆ ಆರ್ ಅನ್ನ ವಿ, ದೇ, ಯು ಮತ್ತೆ ಪ್ಲೂರಲ್ ನೌನ್ ಮುಂದೆ ಬಳಸ್ತೀವಿ. ಇದು ಬೇಸಿಕ್ ಥಿಂಗ್, ಇದು ನೆನಪಿರಲಿ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಸಲು ಟೆಂಪರರಿ ಆಕ್ಷನ್, ಪ್ರೋಗ್ರೆಸಿವ್ ಆಕ್ಟಿವಿಟಿ, ಹ್ಯಾಪನಿಂಗ್ ಎಟ್ ದ ಮೂಮೆಂಟ್ ಸಂದರ್ಭದಲ್ಲಿ ಇದನ್ನು ಬಳಸ್ತೀವಿ. ಉದಾಹರಣೆಗೆ ಹಿ ಈಸ್ ಈಟಿಂಗ್ ಫುಡ್ ನೌ, ಹಿ ಈಸ್ ರನ್ನಿಂಗ್, ಶಿ ಈಸ್ ಡಾನ್ಸಿಂಗ್, ಈ ರೀತಿಯ ಸಂದರ್ಭದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ತೀವಿ. ಸೊ ಹಾಗಾದ್ರೆ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನೋಡೋಣ. ಸಾಮಾನ್ಯವಾಗಿ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ಈಸ್, ಆಮ್, ಆರ್ ಇರುತ್ತೆ. V4 ಇರುತ್ತೆ. V4 ಅಂದ್ರೆ ವರ್ಬ್ನ 4ನೇ ರೂಪ. ನೋಡಿ, ಉದಾಹರಣೆಗೆ ಈಟ್ ಅನ್ನೋದು ವರ್ಬ್ನ ಮೂಲ ರೂಪ. ಅಂದ್ರೆ ಈಟ್, ಏಟ್, ಈಟನ್. ಸೊ 4ನೇ ರೂಪನೇ ING ಫಾರ್ಮ್, ಈಟಿಂಗ್. ING ಅನ್ನು ಒಳಗೊಂಡಿರುವಂತಹ ವರ್ಬಿನ ರೂಪ ಆಗಿರುತ್ತದು. ಸೊ ಎಲ್ಲ ಕಡೆ ಸಾಮಾನ್ಯವಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಎಲ್ಲ ಕಡೆ ಸಿಂಪಲ್ ಇರ್ಬೋದು, ನೆಗೆಟಿವ್, ಇಂಟ್ರಾಗೇಟಿವ್, ಇಂಟ್ರಾಗೇಟಿವ್ ನೆಗೆಟಿವ್, WH ಕ್ವಶನ್, ಎಲ್ಲ ಕಡೆ ಈ V4 ಅನ್ನು ನಾವು ಬಳಕೆ ಮಾಡ್ತೀವಿ. ನೆನಪಿರ್ಲಿ, V4 ಅಂದ್ರೆ ವರ್ಬಿಗೆ ING ಆಡ್ ಆಗಿರುತ್ತೆ. ಸೊ ಒಂದೊಂದೇ ವಾಕ್ಯವನ್ನು ನೋಡ್ತಾ ಹೋಗೋಣ. ವಾಕ್ಯವನ್ನು ನೋಡಿ ಆನಂತರ ಕನ್ನಡದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಸಿಂಪಲ್ ಸೆಂಟೆನ್ಸ್ ಈ ರೀತಿ ಇದೆ. ಐ ಆಮ್ ರೈಟಿಂಗ್ ಎ ಲೆಟರ್. ಐ ಆಮ್ ರೈಟಿಂಗ್ ಅ ಲೆಟರ್. ನೆಗೆಟಿವ್ ಬಂದ್ರೆ ಐ ಆಮ್ ನಾಟ್ writing a letter. I am not writing a letter. Yes or no type question ಅಥವಾ interrogative ಬಂದ್ರೆ am I writing a letter? Am I writing a letter? ಇಂಟ್ರಾಗೇಟಿವ್ ನೆಗೆಟಿವ್ ಬಂದ್ರೆ ಆಮ್ ಐ ನಾಟ್ ರೈಟಿಂಗ್ ಅ ಲೆಟರ್. ಆಮ್ ಐ ನಾಟ್ ರೈಟಿಂಗ್ ಎ ಲೆಟರ್. WH ಕ್ವಶನ್ ಬಂದ್ರೆ ಹೌ ಆಮ್ ಐ ರೈಟಿಂಗ್ ಎ ಲೆಟರ್. ಹೌ ಆಮ್ ಐ ರೈಟಿಂಗ್ ಎ ಲೆಟರ್. ನೋಡಿ, ಬಹಳ ಸುಲಭವಾಗಿದೆ ವಾಕ್ಯಗಳು. ಕನ್ನಡದಲ್ಲಿ ಒಮ್ಮೆ ನೋಡೋಣ. ಸಿಂಪಲ್ ಸೆಂಟೆನ್ಸ್ ಈ ರೀತಿ ಇದೆ. ಐ ಆಮ್ ರೈಟಿಂಗ್ ಎ ಲೆಟರ್. ನಾನು ಪತ್ರ ಅಥವಾ ಲೆಟರ್ ಬರೆಯುತ್ತಿದ್ದೇನೆ. ಬರೆಯುತ್ತಿದ್ದೇನೆ. ನೆಗೆಟಿವ್ ಬಂದ್ರೆ ನಾನು ಪತ್ರ ಬರೆಯುತ್ತಾ ಇಲ್ಲ. ಬರೆಯುತ್ತಾ ಇಲ್ಲ. ಅದೇ ಇಂಟ್ರಾಗೇಟಿವ್ ಬಂದ್ರೆ ನಾನು ಪತ್ರ ಬರೆಯುತ್ತಿದ್ದೇನೆಯೇ. ಬರೆಯುತ್ತಿದ್ದೇನೆಯೇ ಅಥವಾ ಬರೆಯುತ್ತಿದ್ದೇನಾ. ಇಂಟ್ರಾಗೇಟಿವ್ ನೆಗೆಟಿವ್ ಬಂದ್ರೆ ನಾನು ಪತ್ರ ಬರೆಯುತ್ತಿಲ್ಲವಾ. ಬರೆಯುತ್ತಾ ಇಲ್ಲವಾ. WH ಕ್ವಶನ್ ಬಂದ್ರೆ ನಾನು ಹೇಗೆ ಪತ್ರ ಬರೆಯುತ್ತಿದ್ದೇನೆ. ನಾನು ಹೇಗೆ ಪತ್ರ ಬರೆಯುತ್ತಿದ್ದೇನೆ. ನೋಡಿ, ಬಹಳ ಸುಲಭವಾಗಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಸ್ಟ್ರಕ್ಚರ್ ರೀತಿ ಇದೆ. ಸಬ್ಜೆಕ್ಟ್ ಪ್ಲಸ್ ಈಸ್, ಆಮ್, ಆರ್ ಪ್ಲಸ್ V4 ಪ್ಲಸ್ ಸಬ್ಜೆಕ್ಟ್. ಐ ಆಮ್ ರೈಟಿಂಗ್ ಎ ಲೆಟರ್. ನಾನು ಪತ್ರ ಬರೆಯುತ್ತಿದ್ದೇನೆ. ಐ ಆಮ್ ನಾಟ್ ರೈಟಿಂಗ್ ಎ ಲೆಟರ್. ನಾನು ಪತ್ರ ಬರೀತಾ ಇಲ್ಲ. ಆಮ್ ಐ ರೈಟಿಂಗ್ ಎ ಲೆಟರ್. ನಾನು ಪತ್ರ ಬರೀತಿದ್ದೀನೆಯೇ. ಆಮ್ ಐ ನಾಟ್ ರೈಟಿಂಗ್ ಎ ಲೆಟರ್. ನಾನು ಪತ್ರ ಬರೀತಾ ಇಲ್ವಾ. ಹೌ ಆಮ್ ಐ ರೈಟಿಂಗ್ ಎ ಲೆಟರ್. ನಾನು ಹೇಗೆ ಪತ್ರ ಬರೆಯುತ್ತಿದ್ದೇನೆ.
ಸ್ನೇಹಿತರೆ, ವಾಕ್ಯಗಳನ್ನು ನೋಡೋಣ. ಮಾದರಿ ವಾಕ್ಯಗಳು. ಅವರು ಲೈಬ್ರರಿಗೆ ಹೋಗುತ್ತಿದ್ದಾರೆ. ನೋಡಿ, ಇಲ್ಲಿ ಎಲ್ಲ ಕಡೆ ಈ ಎಲ್ಲಾ ವಾಕ್ಯದಲ್ಲಿಯೂ ನಾನು ಹಿಂದೆ ಹೇಳಿದಂಥ ಸ್ಟ್ರಕ್ಚರ್ ಯೂಸ್ ಆಗುತ್ತೆ. ನೆಟ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಪ್ಲಸ್ ಈಸ್, ಯಾಮ್, ಆರ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಅವರು ಲೈಬ್ರರಿಗೆ ಹೋಗುತ್ತಿದ್ದಾರೆ. ದೇ ಆರ್ ಗೋಯಿಂಗ್ ಟು ಲೈಬ್ರರಿ. ದೇ ಆರ್ ಗೋಯಿಂಗ್ ಟು ಲೈಬ್ರರಿ. ರೋಗಿ ಅಂದ್ರೆ ಪೇಷಂಟ್ ಔಷಧಿ ತೆಗೆದುಕೊಳ್ಳುತ್ತಿದ್ದಾನೆ. ಪೇಷಂಟ್ ಈಸ್ ಟೇಕಿಂಗ್ ಮೆಡಿಸಿನ್. ಪೇಷಂಟ್ ಈಸ್ ಟೇಕಿಂಗ್ ಮೆಡಿಸಿನ್. ಅರುಣ್ ಪುಸ್ತಕ ಓದುತ್ತಿದ್ದಾನೆ. ಅರುಣ್ ಈಸ್ ರೀಡಿಂಗ್ ಬುಕ್. ಅರುಣ್ ಈಸ್ ರೀಡಿಂಗ್ ಬುಕ್. ಅವನು ಅಭಿ ಜೊತೆ ಮಾತಾಡುತ್ತಿದ್ದಾನೆ. He is talking with Abhi. He is talking with Abhi. ನಾವು ತೀರ್ಥಹಳ್ಳಿಗೆ ಹೋಗುತ್ತಿದ್ದೇವೆ. We are going to ತೀರ್ಥಹಳ್ಳಿ. We are going to ತೀರ್ಥಹಳ್ಳಿ. ನಾನು ಅದನ್ನು ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಡೂಯಿಂಗ್ ದಟ್. ಐ ಆಮ್ ನಾಟ್ ಡೂಯಿಂಗ್ ದಟ್. ನೀನು ಇಲ್ಲಿ ಏನು ಮಾಡುತ್ತಿರುವೆ? ವಾಟ್ ಆರ್ ಯು ಡೂಯಿಂಗ್ ಹಿಯರ್? ವಾಟ್ ಆರ್ ಯು ಡೂಯಿಂಗ್ ಹಿಯರ್? ನೋಡಿ, ಎಷ್ಟು ಸುಲಭವಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ವಾಕ್ಯವನ್ನು ಮಾಡಬಹುದು. ಅವರು ಲೈಬ್ರರಿಗೆ ಹೋಗುತ್ತಿದ್ದಾರೆ. ದೇ ಆರ್ ಗೋಯಿಂಗ್ ಟು ಲೈಬ್ರರಿ. ರೋಗಿ ಔಷಧಿ ತೆಗೆದುಕೊಳ್ಳುತ್ತಿದ್ದಾನೆ. ಪೇಷಂಟ್ ಈಸ್ ಟೇಕಿಂಗ್ ಮೆಡಿಸಿನ್. ಅರುಣ್ ಪುಸ್ತಕ ಓದುತ್ತಿದ್ದಾನೆ. ಅರುಣ್ ಈಸ್ ರೀಡಿಂಗ್ ಬುಕ್. ಅವನು ಅಭಿ ಜೊತೆ ಮಾತಾಡ್ತಿದ್ದಾನೆ. ಈಸ್ ಟಾಕಿಂಗ್ ವಿತ್ ಅಭಿ. ನಾವು ತೀರ್ಥಹಳ್ಳಿಗೆ ಹೋಗುತ್ತಿದ್ದೇವೆ. ವಿ ಆರ್ ಗೋಯಿಂಗ್ ಟು ತೀರ್ಥಹಳ್ಳಿ. ನಾನು ಅದನ್ನು ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಡೂಯಿಂಗ್ ದಟ್. ನೀನು ಇಲ್ಲಿ ಏನು ಮಾಡುತ್ತಿರುವೆ? ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಇನ್ನೊಂದಷ್ಟು ವಾಕ್ಯಗಳನ್ನು ನೋಡೋಣ. ನಾನು ಕೈ ತೊಳಿತಾ ಇದ್ದೀನಿ. ಹ್ಯಾಂಡ್ ವಾಶ್ ಮಾಡ್ತಿದ್ದೀನಿ ಅಂತೀವಲ್ಲ, ನಾನು ಕೈ ತೊಳಿತಾ ಇದ್ದೀನಿ. ಐ ಆಮ್ ವಾಷಿಂಗ್ ಮೈ ಹ್ಯಾಂಡ್ಸ್. ಐ ಆಮ್ ವಾಷಿಂಗ್ ಮೈ ಹ್ಯಾಂಡ್ಸ್. ನೋಡಿ, ಇಲ್ಲಿ ಮೈ ಅನ್ನೋದು ಬಂದಿಲ್ಲ ಕನ್ನಡದಲ್ಲಿ. ನಾನು ಕೈ ತೊಳಿತಾ ಇದ್ದೀನಿ ಅಂದರೆ ಅದರ ಅರ್ಥ ಅಂಡರ್ಸ್ಟುಡ್. ನಾನು ನನ್ನ ಕೈ ತೊಳಿತಿದ್ದೀನಿ ಅನ್ನೋದೇ ಅರ್ಥ ಆಗುತ್ತೆ. ಹಾಗಾಗಿ ಮತ್ತೆ ನನ್ನ ಅಂತ ಬರ್ದಿಲ್ಲ. ಸೊ ನಾನು ಕೈ ತೊಳಿತಿದ್ದೀನಿ ಅನ್ನೋದಕ್ಕೆ ಐ ಆಮ್ ವಾಷಿಂಗ್ ಮೈ ಹ್ಯಾಂಡ್ಸ್. ನಾವು ಅಲ್ಲಿಗೆ ಹೋಗುತ್ತಿದ್ದೇವೆಯೇ? ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಾ ಅಂತ ಕೇಳೋದಕ್ಕೆ ಆರ್ ವಿ ಗೋಯಿಂಗ್ ದೇರ್? ಆರ್ ವಿ ಗೋಯಿಂಗ್ ದೇರ್? ಆರ್ ವಿ ಗೋಯಿಂಗ್ ದೇರ್? ಅವನು ಅವನ ರೂಮ್ ಕ್ಲೀನ್ ಮಾಡ್ತಾ ಇದ್ದಾನೆ. ಹಿ ಈಸ್ ಕ್ಲೀನಿಂಗ್ ಹಿಸ್ ರೂಮ್. ಹಿ ಈಸ್ ಕ್ಲೀನಿಂಗ್ ಹಿಸ್ ರೂಮ್. ಹಿ ಈಸ್ ಕ್ಲೀನಿಂಗ್ ಹಿಸ್ ರೂಮ್. ಅವನು ಟಿವಿ ನೋಡ್ತಾ ಇಲ್ಲ. ಹಿ ಈಸ್ ನಾಟ್ ವಾಚಿಂಗ್ ಟಿವಿ. ಹಿ ಈಸ್ ನಾಟ್ ವಾಚಿಂಗ್ ಟಿವಿ. ನೀನ್ ಯಾಕೆ ಡ್ಯಾನ್ಸ್ ಮಾಡ್ತಾ ಇಲ್ಲ? ವೈ ಆರ್ ಯು ನಾಟ್ ಡಾನ್ಸಿಂಗ್? ವೈ ಆರ್ ಯು ನಾಟ್ ಡಾನ್ಸಿಂಗ್? ಅವನು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹಿ ಈಸ್ ಡೂಯಿಂಗ್ ವರ್ಕ್ ಇನ್ ದ ಶಾಪ್. ಹಿ ಈಸ್ ಡೂಯಿಂಗ್ ವರ್ಕ್ ಅಥವಾ ವರ್ಕಿಂಗ್. ಹಿ ಈಸ್ ಡೂಯಿಂಗ್ ವರ್ಕ್ in the shop ಅಥವಾ he is working in the shop. ನಾನು ಅವನ ಪೋಷಕರ ಜೊತೆ ಮಾತಾಡ್ತಾ ಇದ್ದೀನಿ. ಐ ಆಮ್ ಟಾಕಿಂಗ್ ಟು ಹಿಸ್ ಪೇರೆಂಟ್ಸ್. ಐ ಆಮ್ ಟಾಕಿಂಗ್ ಟು ಹಿಸ್ ಪೇರೆಂಟ್ಸ್.
ನಾನು ಕೈ ತೊಳಿತಾ ಇದ್ದೀನಿ. ಐ ಆಮ್ ವಾಷಿಂಗ್ ಮೈ ಹ್ಯಾಂಡ್ಸ್. ನಾವು ಅಲ್ಲಿಗೆ ಹೋಗುತ್ತಿದ್ದೇವೆಯೇ? ಆರ್ ವಿ ಗೋಯಿಂಗ್ ದೇರ್? ಅವನು ಅವನ ರೂಮ್ ಕ್ಲೀನ್ ಮಾಡ್ತಾ ಇದ್ದಾನೆ. ಹಿ ಈಸ್ ಕ್ಲೀನಿಂಗ್ ಹಿಸ್ ರೂಮ್. ಅವನು ಟಿವಿ ನೋಡ್ತಾ ಇಲ್ಲ. ಹಿ ಈಸ್ ನಾಟ್ ವಾಚಿಂಗ್ ಟಿವಿ. ನೀನು ಯಾಕೆ ಡ್ಯಾನ್ಸ್ ಮಾಡ್ತಿಲ್ಲ? ವೈ ಆರ್ ಯು ನಾಟ್ ಡಾನ್ಸಿಂಗ್? ಅವನು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹಿ ಈಸ್ ಡೂಯಿಂಗ್ ವರ್ಕ್ ಇನ್ ದ ಶಾಪ್. ನಾನು ಅವನ ಪೋಷಕರ ಜೊತೆ ಮಾತಾಡ್ತಾ ಇದ್ದೀನಿ. ಐ ಆಮ್ ಟಾಕಿಂಗ್ ಟು ಹಿಸ್ ಪೇರೆಂಟ್ಸ್. ಸ್ನೇಹಿತರೆ, ಇವತ್ತಿನ ಸೆಷನ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ಇವತ್ತಿನ ವರ್ಕ್ಶೀಟ್ ಈ ರೀತಿ ಇದೆ. ನಾನು ಒಂದು ಕಾದಂಬರಿ ಓದುತ್ತಿದ್ದೇನೆ. ಅವಳು ಕಾರ್ ಡ್ರೈವ್ ಮಾಡುತ್ತಿದ್ದಾಳೆ. ರಮೇಶ್ ಸಂಗೀತ ಕೇಳ್ತಾ ಇದ್ದಾನೆ. ರಂಜಿತಾ ಫೀಲ್ಡ್ನಲ್ಲಿ ವಾಕ್ ಮಾಡ್ತಾ ಇದ್ದಾಳೆ. ಮಕ್ಕಳು ಚಪ್ಪಾಳೆ ತಟ್ತಾ ಇದ್ದಾರೆ. ಸೊ ಈ ವಾಕ್ಯಗಳಿಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇಂಗ್ಲೀಷ್ನಲ್ಲಿ ಸರಿಯಾದ ವಾಕ್ಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಸುಲಭವಾದ ಸ್ಟ್ರಕ್ಚರ್ನ ಬಳಸಿಕೊಂಡು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.